ಇವತ್ತು ಅಡ್ಗೆ ಮಾಡಕ್ ಹೋಗಿ ಅಂತ ಗತಿ ಆಯ್ತು ನೋಡಿ. ಇವತ್ತು ನಾವ್ ಎಲ್ಲಿ ಹೋಗ್ತಾ ಇದೀರಿ ಅಂದ್ರೆ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದೀವಿ. ರಮ್ಯಾ ಮನೆಗೆ ಒಬ್ಬಟ್ಟು ಮಾಡ್ತೀನಿ ಅಂತ ಹೇಳಿದ್ದಾಳೆ. ಬಟ್ ನನ್ಗೆ ಗೊತ್ತು ಅವಳು ಮಾಡಿರಲ್ಲ, ಬಿಕಾಸ್ ನಾವೇ ಹೋಗಿ ಮಾಡ್ಬೇಕು ಅಂತ. ನಾವ್ ಇವಾಗ ಬಂದ್ರಿ ಅನ್ಬಿಟ್ಟು ಅಡ್ಗೆ ಮನೆಗೆ ಹೋಗಿ ಬೇಳೆ ಬೇಯಿಸ್ತಾವಳೆ. ಇನ್ನ ಬೇಳೆನೂ ಬೇಯಿಸಿಲ್ಲ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ನೀನು ಎಷ್ಟು ಗಂಟೆಗೆ ಬರ್ತೀನಿ? ನಾವು ಊಟ ಟೈಮ್ ಕರೆಕ್ಟ್ ಆಗಿ ಬಂದಿದ್ದು ಊಟ ಮಾಡಕ್ಕ. ಸರಿ ರಸಂ ಮಾಡ್ ಮತ್ತೆ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ರಸಂ ಮಾಡಕ್ಕೋ ಕೈಗೆ ಬಿಸಿನೇ ತಾಕ್ಬಿಡ್ತು. ಎಷ್ಟು ಬೈಕೊಂಡ್ಲು ಏನೋ ಹೇಳು. ಹಂಗೆ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಇವಳು ಒಬ್ಬಟ್ಟು ನಂಬ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ಟೊಮೆಟೊ ಬಾತ್ ತಿನ್ಕೊಂಡ್ ಕೂತಿದ್ವಿ. ಅಂತೂ ಇಂತೂ ಒಬ್ಬಟ್ಟು ಮಾಡಕ್ ಹೂರ್ಣ ಎಲ್ಲ ರುಬ್ಕೊಂಡ್ಲು. ಆಯ್ತು, ಆಮೇಲೆ ಅವಳಿಗಂತೂ ಒಬ್ಬಟ್ಟು ಸುಡಕ್ ಬರಲ್ಲ, ಅದಕ್ಕೆ ನಾನೇ ಒಬ್ಬಟ್ಟು ತಟ್ತಾ ಇದ್ದೆ. ನಾನು ಅವಾಗ್ಲೇನೆ ಹೇಳ್ದೆ ಅಲ್ವಾ ಅವಳಿಗೆ ಒಬ್ಬಟ್ಟು ನನ್ ಕೈಲೇ ಮಾಡಿಸ್ತಾಳೆ ಅಂತ. ಅದಂತೂ ನಿಜ ಆಯ್ತು. ಒಬ್ಬಟ್ಟು ನಾನೇ ಮಾಡ್ದೆ, ಹಂಗೆ ಅವಳಿಗೂ ಮಾಡೋದನ್ನ ಹೇಳ್ಕೊಟ್ಟೆ. ಇವಳು ನಡಿ ಇವಾಗ ಬಂದ್ಬಿಟ್ಟು ಅವಳೆ ನಾನು ಒಬ್ಬಟ್ಟು ಮಾಡ್ತೀನಿ ಅಂತ. ಹಂಗೆ ಜೊತೆಲಿ ಕುತ್ಕೊಂಡ್ 3 ಜನ ಊಟ ಮಾಡಿ, ಪಾಪ ನಮ್ಮ ಹುಡ್ಗಿ ಕಾಲ್ ಬೇರೆ ಏಟಾಗ್ಬಿಟ್ಟೈತೆ. ನಾನೇ ಗಾಡಿ ಓಡಿಸ್ಕೊಂಡ್ ಮನೆ ಕಡೆ ಹೊರಟೆ. ಅಷ್ಟೇ.